ಹಾಯ್ ಡಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರಿಪೋರ್ಟೆಡ್ ಸ್ಪೀಚ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಅವುಗಳನ್ನು ಯಾವ ರೀತಿ ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಎಕ್ಸಾಂಪಲ್ ನೋಡಿ. ದ ಮ್ಯಾನ್ ಸೆಡ್ ಐ ಆಮ್ ಲೀವಿಂಗ್ ಫಾರ್ ಡೆಲ್ಲಿ ಟುಡೇ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವೇನೆಲ್ಲವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲಿಗೆ ಗಮನಿಸೋಣ ವಿದ್ಯಾರ್ಥಿಗಳೇ. ನೋಡಿ, ಈ ಒಂದು ಸೆಂಟೆನ್ಸಲ್ಲಿ ಇರ್ತಕ್ಕಂತಹ ಪ್ರನೌನ್ ಆಗಿರುವ ಐ ಅನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ದ ಮ್ಯಾನ್ ಸೆಡ್ ನೋಡಿ, ಹೇಳ್ತಾ ಇರತಕ್ಕಂತಹ ವ್ಯಕ್ತಿ ಆಗಿರೋದ್ರಿಂದ ಪ್ರನೌನ್ ಫಾರ್ಮ್ ಹಿ ಅಂತ ಚೇಂಜ್ ಮಾಡ್ತೇವೆ. ಅದೇ ರೀತಿ ಯಾಮ್ ಇರೋದನ್ನು ವಿದ್ಯಾರ್ಥಿಗಳೇ ವಾಸ್ ಅಂತ ಚೇಂಜ್ ಮಾಡ್ತೇವೆ. ಮತ್ತು ಲೀವಿಂಗ್ ಫಾರ್ ಡೆಲ್ಲಿ ಟುಡೇ ಅಂತ ಇರತಕ್ಕಂತಹ ನೋಡಿ, ಟುಡೇ ಇರೋದನ್ನು ದಟ್ ಡೇ ಅಂತ ಚೇಂಜ್ ಮಾಡಬೇಕು. ಸೊ ಈ ಮೂರು ಬದಲಾವಣೆಗಳನ್ನು ಮಾಡಿ ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ. ಹಾಗಾದರೆ ಆನ್ಸರ್ನ ಯಾವ ರೀತಿ ಬರೆಯೋದು ನೋಡಿ. ಮೊದಲನೇದಾಗಿ ದ ಮ್ಯಾನ್ ಸೆಡ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಳೋಣ. ದ ಮ್ಯಾನ್ ಸೆಡ್ ದಟ್ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, ಇಲ್ಲಿರ್ತಕ್ಕಂತಹ ಈ ಒಂದು ಕಾಮವನ್ನು ರಿಮೂವ್ ಮಾಡಿ ಆ ಒಂದು ಪ್ಲೇಸಲ್ಲಿ ದಟ್ ಅನ್ನು ಇಲ್ಲಿ ಬರಿತಾ ಇದ್ದೇವೆ. ದ ಮ್ಯಾನ್ ಸೆಡ್ ದ್ಯಾಟ್, ಐ ಇರೋದನ್ನು ಇಲ್ಲಿ ಹಿ ಅಂತ ಚೇಂಜ್ ಮಾಡಿದ್ದೇವಲ್ವಾ, ಸೊ ಹಿ ಅಂತ ಬರ್ಕೊಳ್ಳಿ. ಯಾಮ್ ಇರೋದನ್ನು ವಾಸ್ ಅಂತ ಬರೆದುಕೊಳ್ತೇವೆ. ಹಿ ವಾಸ್ ಆಯಿತು. ಇನ್ನು ಲೀವಿಂಗ್ ಫಾರ್ ಡೆಲ್ಲಿ ಇರೋದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ಬೇಕಾಗುತ್ತೆ. ಲೀವಿಂಗ್ ಫಾರ್ ಡೆಲ್ಲಿ ಅಂತ ಬರೆದುಕೊಳ್ತೇವೆ. ಮತ್ತು ಕೊನೆಗೆ ಟುಡೇ ಇರೋದನ್ನು ದಟ್ ಡೇ ಅಂತ ಚೇಂಜ್ ಮಾಡಿ ಬರಿತಾ ಇದ್ದೇವೆ. ದಟ್ ಡೇ. ಸೊ ಇಷ್ಟು ಬರೆದ್ರೆ ಮೊದಲನೇ ಸೆಂಟೆನ್ಸ್ ಉತ್ತರ ನಮಗೆ ಸಿಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ಗಮನಿಸಿ. ಶಿ ಸೆಡ್ ಐ ಆಮ್ ಕುಕಿಂಗ್ ಡಿನ್ನರ್ ನೌ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಈ ಒಂದು ಕಾಮವನ್ನು ರಿಮೂವ್ ಮಾಡಿ ಈ ಪ್ಲೇಸಲ್ಲಿ ನಾವು ದಟ್ಟನ್ನು ಸೇರಿಸ್ಬೇಕಾಗುತ್ತೆ. ಮತ್ತು ಐ ಇರೋದನ್ನು ಇಲ್ಲಿ ಗಮನಿಸ್ಬೋದು. ಹೇಳ್ತಕ್ಕಂಥವಳು ಒಬ್ಬ ಹುಡುಗಿಯಾಗಿದ್ದಾಳೆ, ಶಿ ಅಂತ ಇದೆ. ಸೊ ಇಲ್ಲಿ ಐ ಇರೋದು ಶಿ ಅಂತ ಚೇಂಜ್ ಆಗುತ್ತೆ. ಅದೇ ರೀತಿ ಯಾಮ್ ಇರೋದನ್ನು ಮೊದಲಿನ ರೀತಿಯಲ್ಲೇ ವಾಸ್ ಅಂತ ಪಾಸ್ಟ್ ಟೆನ್ಸ್ ಫಾರ್ಮ್ಗೆ ಚೇಂಜ್ ಮಾಡ್ತೇವೆ. ಮತ್ತು ಕುಕಿಂಗ್ ಡಿನ್ನರ್ನ ಆ್ಯಸ್ ಇಟ್ ಈಸ್ ಬರಿತೇವೆ. ಇನ್ನು ನೌ ಕೊನೆಗಿದೆ ನೋಡಿ, ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ನೌ ಯಾವಾಗಲಾದರೂ ನಿಮಗೆ ಕ್ವಶನ್ನಲ್ಲಿ ಬಂದರೆ ನೀವು ರಿಪೋರ್ಟೆಡ್ ಸ್ಪೀಚ್ಗೆ ಬರೀಬೇಕಾದ್ರೆ ಅದನ್ನು ದೆನ್ ಅಂತೇಳಿ ಚೇಂಜ್ ಮಾಡಿ ಬರೀಬೇಕು. ಬನ್ನೀಗ ಆನ್ಸರ್ನ ಬರೆಯೋಣ. ಮೊದಲನೇದಾಗಿ ಶಿ ಸೆಡ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ, ಶಿ ಸೆಡ್ ಅಂತೇಳಿ. ಮತ್ತು ಈ ಒಂದು ಕಾಮ ಇರೋ ಪ್ಲೇಸಲ್ಲಿ ದಟ್ ಅಂತ ಬರಿತೇವೆ. ಶಿ ಸೆಡ್ ದಟ್ ಅಂತ ಆಯಿತು. ಐ ಇರೋದನ್ನು ಶಿ ಅಂತ ಬರಿತೇವೆ. ಮತ್ತು ಆ್ಯಮ್ ಇರೋದನ್ನು ವಾಸ್ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ಕುಕ್ಕಿಂಗ್ ಡಿನ್ನರನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ, ಕುಕ್ಕಿಂಗ್ ಡಿನ್ನರ್. ಮತ್ತು ಕೊನೆಗೆ ನಾವು ಇರ್ತಕ್ಕಂಥದ್ದನ್ನು ದೆನ್ ಅಂತೇಳಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಒನ್ ನೋಡಿ. ದ ಟೀಚರ್ ಸೆಡ್ ಓಪನ್ ಯುವರ್ ಬುಕ್ಸ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬಹುದು, ಇದೊಂದು ಇಂಪೆರೇಟಿವ್ ಸೆಂಟೆನ್ಸ್ ಇದೆ, ಅಂದರೆ ಆಜ್ಞಾಧಾರಕ. ಇಲ್ಲಿ ಟೀಚರ್ ಸ್ಟೂಡೆಂಟ್ಸ್ಗೆ ಒಂದು ಆಜ್ಞೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದಾರೆ. ಸೊ ಗಮನಿಸಬಹುದು ವಿದ್ಯಾರ್ಥಿಗಳೇ, ಓಪನ್ ಯುವರ್ ಬುಕ್ಸ್ ಅಂತ ಇದೆ. ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ಇಲ್ಲಿ ನೋಡಿ, ಗಮನಿಸ್ತಾ ಹೋಗಿ. ದ ಟೀಚರ್ ಸೆಡ್ಡನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರೆದುಕೊಳ್ತೇವೆ ಸ್ಟಾರ್ಟಿಂಗಲ್ಲಿ. ದ ಟೀಚರ್ ಸೆಡ್ ಇರೋದನ್ನು ನಾವು ಟೋಲ್ಡ್ ಅಸ್ ಅಂತ ಬರೆದುಕೊಳ್ಬೋದು. ದ ಟೀಚರ್ ಟೋಲ್ಡ್ ಅಸ್ ಎಲ್ಲಿಂದ ಬಂತು ಅಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ, ಅಂದರೆ ನಿಮಗೆ ಅಂತ ಇಲ್ಲಿ ಬರ್ತಾ ಇದೆ. ನೀವು ಪುಸ್ತಕಗಳನ್ನು ಬುಕ್ಸ್ ಅಂತ ಇದೆ ನೋಡಿ, ಪುಸ್ತಕಗಳನ್ನು ಓಪನ್ ಮಾಡಿ ಅಂತಕ್ಕಂತಹ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರಲ್ಲ. ಇಲ್ಲಿ ಯು ಅಂತಕ್ಕಂಥದ್ದು ಕಾಣಲಿಲ್ಲ ಅಂದರೂ ಕೂಡ ನಮಗೆ ಹಿಡನ್ ಆಗಿ ಇರುತ್ತೆ. ಹಾಗಾಗಿ ಇಂಪೆರೇಟಿವ್ ಸೆಂಟೆನ್ಸ್ಗಳು ಬಂದಾಗ ನಾವು ಈ ರೀತಿ ಬರಿತೇವೆ. ದ ಟೀಚರ್ ಟೋಲ್ಡ್ ಅಸ್. ಓಪನ್ ಇರೋದನ್ನು ಟು ಓಪನ್ ನೋಡಿ, ಆರ್ಡರ್ ಅಥವಾ ರಿಕ್ವೆಸ್ಟ್ಗಳು ಬಂದಾಗ ನಾವು ಟೂ ಅನ್ನು ಸೇರಿಸ್ಕೊಂಡು ಬರಿತೇವೆ. ಟು ಓಪನ್. ಇವರ್ ಇರೋದನ್ನು ಅವರ್ ಅಂತ ಚೇಂಜ್ ಮಾಡಬೇಕು. ನಿಮ್ಮ ಅಂದಿರ್ತಾರೆ, ನಮ್ಮ ಅಂತ ಬರೀಬೇಕಾಗುತ್ತೆ. ಅವರ್ ಬುಕ್ಸ್ ಅಂತೇಳಿ ಬರಿತೀರಾ. ಸೊ ದ ಟೀಚರ್ ಟೋಲ್ಡ್ ಅಸ್ ಟು ಓಪನ್ ಅವರ್ ಬುಕ್ಸ್ ಅಂತ ಆಗುತ್ತೆ. ಇನ್ನು ನಾಲ್ಕನೇದು ನೋಡಿ. ದೇ ಸೆಡ್, ಈ ಒಂದು ಕಾಮವನ್ನು ದಟ್ ಅಂತ ಚೇಂಜ್ ಮಾಡಬೇಕು. ನೆನಪಿರಲಿ, ದಟ್ ಅಂತ ಚೇಂಜ್ ಆಗುತ್ತೆ. ವಿ ಇರೋದು ನೋಡಿ ವಿದ್ಯಾರ್ಥಿಗಳೇ, ಗಮನಿಸಿ. ವಿ ಇರೋದನ್ನು ದೇ ಅವರು ವಿ ನಾವು ಅಂದಿರ್ತಾರೆ, ನಾವು ಅವರು ಅಂತ ಚೇಂಜ್ ಮಾಡಬೇಕು. ಮತ್ತು ಆರ್ ಅಂತಕ್ಕಂಥದ್ದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ, ವರ್ ಅಂಥೇಳಿ. ಗೋಯಿಂಗ್ ಟು ದ ಪಾರ್ಕ್ ಇರೋದು ಆ್ಯಸ್ ಇಟ್ ಈಸ್ ಇರೋದು ಹಾಗೆ ಇರುತ್ತೆ, ಏನೂ ಬದಲಾವಣೆ ಆಗೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ದೇ ಸೆಡ್ ದ್ಯಾಟ್. ಈಗ ವಿ ಇರೋದನ್ನು ದೇ ಅಂತ ಬರಿತೇವೆ, ಆರ್ ಇರೋದನ್ನು ವರ್ ಅಂತ ಬರಿತೇವೆ. ಇನ್ನು ಗೋಯಿಂಗ್ ಟು ದ ಪಾರ್ಕನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ, ಗೋಯಿಂಗ್ ಟು ದ
ಪಾರ್ಕ್. ನೋಡಿ ಈ ಒಂದು ಇನ್ವರ್ಟೆಡ್ ಕಾಮ, ಡಬಲ್ ಇನ್ವರ್ಟೆಡ್ ಕಾಮ ಇರ್ತಾವಲ್ವ, ಅವುಗಳನ್ನು ಕೂಡ ನಾವು ಇಲ್ಲಿ ಸ್ಕಿಪ್ ಮಾಡಿರ್ತೇವೆ, ಗಮನಿಸಬಹುದು ನೀವು. ಡೈರೆಕ್ಟ್ ಸ್ಪೀಚಲ್ಲಿ ಬಂದಿರ್ತವೆ, ಬಟ್ ರಿಪೋರ್ಟೆಡ್ ಸ್ಪೀಚಲ್ಲಿ ಇವುಗಳನ್ನು ನಾವು ರಿಮೂವ್ ಮಾಡಿ ಬರಿತಾ ಇರ್ತೇವೆ. ಈ ಒಂದು ರೂಲನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. ಇನ್ನು 5th ಒನ್ ನೋಡಿ, ಹಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಈ ಒಂದು ಕಾಮವನ್ನು ತೆಗೆದು ಆ ಪ್ಲೇಸಲ್ಲಿ ದಟ್ ಅಂತ ಚೇಂಜ್ ಮಾಡ್ತೇವೆ, ಮತ್ತು ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡ್ತೇವೆ. ಐ ಇರೋದು ಹಿ ಅಂತಲೇ ಇರುತ್ತೆ, ಯಾಕೆಂದರೆ ಸಬ್ಜೆಕ್ಟ್ ಗಮನಿಸ್ಬೋದು ಹಿ ಇದೆ ಹಾಗಾಗಿ. ಮತ್ತು ಹ್ಯಾವ್ ಇರೋದನ್ನು ನೋಡಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸ್ಗೆ ಹ್ಯಾಡ್ ಅಂತ ಚೇಂಜ್ ಮಾಡ್ತೇವೆ. ಹ್ಯಾಡ್ ಫಿನಿಶ್ಡ್. ಮೈ ಇರೋದನ್ನು ಹಿಸ್ ಅಂತ ಚೇಂಜ್ ಮಾಡಬೇಕು. ಹೋಮ್ವರ್ಕನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಗಮನಿಸಿ, ಈಗ ಹಿ ಸೆಡ್ ದ್ಯಾಟ್, ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ಹ್ಯಾವ್ ಇರೋದನ್ನು ಹ್ಯಾಡ್ ಅಂತೇಳಿ. ಹಿ ಹ್ಯಾಡ್ ಫಿನಿಶ್ಡ್ ಹಿಸ್ ಹೋಮ್ವರ್ಕ್ ಅಂತೇಳಿ ಬರಿತಾ ಇದ್ದೇವೆ. ಇನ್ನು 6th ಒನ್ ನೋಡಿ, ಶಿ ಸೆಡ್, ಇಲ್ಲಿ ಡಾಟ್ ಇರೋದನ್ನು ದಟ್ ಅಂಥೇಳಿ ಬರಿತಾ ಇದ್ದೇವೆ. ಕಾಮ ಇರೋದನ್ನು, ಐ ಇರೋದನ್ನು ನೋಡಿ ಇಲ್ಲಿ ಹುಡುಗಿ ಆಗಿರೋದ್ರಿಂದ ಐ ಇರೋದನ್ನು ಶಿ ಅಂತ ಚೇಂಜ್ ಮಾಡಿ ಬರಿತಾ ಇದ್ದೇವೆ, ಯಾಕೆಂದರೆ ಹೇಳ್ತಕ್ಕಂಥವಳು ಹುಡುಗಿ ಆಗಿದ್ದಾಳೆ. ಬಾಟ್ ನೋಡಿ ವಿದ್ಯಾರ್ಥಿಗಳೇ, ಪಾಸ್ಟ್ ಟೆನ್ಸಲ್ಲಿದೆ. ಯಾವುದೇ ಒಂದು ಕ್ರಿಯಾಪದ ಈ ರೀತಿ ಪಾಸ್ಟ್ ಟೆನ್ಸಲ್ಲಿ ಬಂದಾಗ, ಅಂದರೆ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಾದರೂ ಇದ್ದರೆ ನಾವು ಆ ಒಂದು ಕ್ರಿಯಾಪದವನ್ನು ಯಾವ ರೀತಿ ಬರಿತೀವಪ್ಪ ಅಂದರೆ ಹ್ಯಾಡ್ ಪ್ಲಸ್ V3 ಫಾರ್ಮಲ್ಲಿ ಬರೀಬೇಕು. V3 ಫಾರ್ಮ್ ಯಾವುದಪ್ಪ ಅಂದ್ರೆ ಇಲ್ಲಿ ಬಾಟ್ಗೆ ಬಾಟ್ ಇರುತ್ತೆ, ಬೈ ಬಾಟ್. ಸೊ ಈಗ ಹ್ಯಾಡ್ ಬಾಟ್ ಅಂಥೇಳಿ ಬಾಟನ್ನು ಚೇಂಜ್ ಮಾಡ್ತೇವೆ. ಮತ್ತು ನ್ಯೂ ಡ್ರೆಸ್ ಇರೋದು ಹಾಗೆ ಇರುತ್ತೆ. ಎಸ್ಟರ್ಡೇ ಇರುವುದು ದ ಪ್ರೀವಿಯಸ್ ಡೇ ಅಂತೇಳಿ ಚೇಂಜ್ ಆಗಬೇಕು ವಿದ್ಯಾರ್ಥಿಗಳೇ. ದ ಪ್ರೀವಿಯಸ್ ಡೇ, ಇಷ್ಟು ಬದಲಾವಣೆ ಮಾಡಿ ಬರೀಬೇಕಾಗುತ್ತೆ. ಈಗ ಆನ್ಸರ್ನ ಬರೆಯೋಣ ನೋಡಿ. ಶಿ ಸೆಡ್ ದ್ಯಾಟ್, ಐ ಇರೋದು ಶಿ ಅಂತ ಆಗುತ್ತೆ. ಶಿ ಹ್ಯಾಡ್ ಬಾಟ್ ಎ ನ್ಯೂ ಡ್ರೆಸ್ ಆದಮೇಲೆ ಎಸ್ಟರ್ಡೇ ಇರೋದನ್ನು ದ ಪ್ರೀವಿಯಸ್ ಡೇ ಅಂತ ಬರಿಬಹುದು. ಇನ್ನು 7th ನೋಡಿ, ದ ಬಾಯ್ ಸೆಡ್, ಕಾಮ ಇರ್ತಕ್ಕಂಥದ್ದನ್ನು ದಟ್ ಅಂತೇಳಿ ಬರಿತೇವೆ. ಮತ್ತು ಐ ಇರೋದು ನೋಡಿ ಹುಡುಗ ಆಗಿದ್ದಾನಲ್ವಾ ದ ಬಾಯ್, ಸೊ ಐ ಇರೋದು ನಾವು ಹಿ ಅಂತ ಇಲ್ಲಿ ಚೇಂಜ್ ಮಾಡ್ತೇವೆ. ಮತ್ತು ಕ್ಯಾನ್ ಇರ್ತಕ್ಕಂತಹ ಮಾಡಲ್ ವರ್ಬ್ ಯಾವಾಗಲಾದರೂ ಕ್ಯಾನ್ ಬಂದರೆ ನೀವು ಅದನ್ನು ಕುಡ್ ಅಂತೇಳಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಇದೆ ನೋಡಿ, ದಿಸ್ ಇರೋದನ್ನು ದಟ್ ಅಂತ ಬದಲಾವಣೆ ಮಾಡಬೇಕು. ಸೊ ಇಷ್ಟು ಬದಲಾವಣೆ ಇಲ್ಲಿ ಮಾಡಬೇಕಾಗುತ್ತೆ. ಸೊ ಆನ್ಸರ್ನ ಬರೆಯೋಣ ಬನ್ನಿ. ದ ಬಾಯ್ ಸೆಡ್ ದ್ಯಾಟ್, ಐ ಇರೋದನ್ನು ಹಿ ಅಂತ ಮತ್ತು ಕ್ಯಾನ್ ಇರೋದನ್ನು ಕುಡ್ ಅಂತ ಬರೆದುಕೊಳ್ತೇವೆ. ಹಿ ಕುಡ್ ಸಾಲ್ವ್, ದಿಸ್ ಇರೋದನ್ನು ದಟ್ ಅಂತ ಚೇಂಜ್ ಮಾಡಬೇಕು ಯಾವಾಗಲೂ ಕೂಡ ರಿಪೋರ್ಟೆಡ್ ಸ್ಪೀಚಲ್ಲಿ. ದಟ್ ಪ್ರಾಬ್ಲಮ್ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಸಿಗ್ತಾ ಇದೆ. ಲೆಟ್ಸ್ ಗೋ ಟು ದ 8th ಕ್ವಶನ್. ಹಿ ಸೆಡ್ ಐ ವಿಲ್ ಕಾಲ್ ಯು ಟುಮಾರೋ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸ್ಬೋದು ಐ ಇರ್ತಕ್ಕಂಥದ್ದನ್ನು ಇಲ್ಲಿ ಮೊದಲನೇದಾಗಿ ಈ ಒಂದು ಕಾಮವನ್ನು ದಟ್ ಅಂತ ಚೇಂಜ್ ಮಾಡ್ತೇವೆ, ಮೊದಲನೇ ಬದಲಾವಣೆ. ಮತ್ತು ಐ ಇರೋದನ್ನು ಹಿ ಅಂತ ಬದಲಾವಣೆ ಮಾಡ್ತೇವೆ. ವಿಲ್ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಕ್ಯಾನನ್ನು ಕುಡ್ ಮಾಡಿದ್ವು ಅಲ್ವಾ, ಇದು ಅದೇ ರೀತಿ ವಿಲ್ಲನ್ನು ಉಡ್ ಅಂತ ಚೇಂಜ್ ಮಾಡಬೇಕು. ಕಾಲ್ ಯು ಟುಮಾರೋ, ಯು ಇರೋದನ್ನು ನೋಡಿ ಮೀ ಅಂತ ಚೇಂಜ್ ಮಾಡಬೇಕು. ಟುಮಾರೋ ಇರೋದನ್ನು ದ ನೆಕ್ಸ್ಟ್ ಡೇ ಅಂತ ಬರಿಬೇಕಾಗುತ್ತೆ, ದ ನೆಕ್ಸ್ಟ್ ಡೇ. ಸೊ ಬನ್ನಿ ಆನ್ಸರ್ನ ಬರೆಯೋಣ. ಹಿ ಸೆಡ್ ದ್ಯಾಟ್, ಐ ಇರೋದು ಹಿ ಅಂತ ಚೇಂಜ್ ಆಯಿತು, ವಿಲ್ ಇರೋದು ವುಡ್ ಅಂತ ಬರಿತಾ ಇದ್ದೇವೆ. ಹಿ ವುಡ್ ಕಾಲ್, ಯು ಇರೋದನ್ನು ಮೀ ಅಂತ ಮತ್ತು ಟುಮಾರೋ ಇರೋದನ್ನು ದ ನೆಕ್ಸ್ಟ್ ಡೇ ಅಂಥೇಳಿ ಬರೀಬೇಕಾಗುತ್ತೆ. 9th ಒನ್ ನೋಡಿ, ಶಿ ಸೆಡ್, ಐ ಇರೋದು ಮೊದಲನೇದು ಕಾಮವನ್ನು ದಟ್ ಮಾಡ್ತೇವೆ. ಐ ಇರೋದನ್ನು ನೋಡಿ ಶಿ ಇದೆ, ಹಾಗಾಗಿ ಶಿ ಅಂತಲೇ ಬರಿತೇವೆ. ಲೈಕ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂತಹ ಸೆಂಟೆನ್ಸ್ ಆಗಿದೆ. ಸೊ ನಾವೇನು ಮಾಡಬೇಕು, V2ಗೆ ಇದನ್ನು ಚೇಂಜ್ ಮಾಡಿ ಬರೀಬೇಕು. ಲೈಕ್ ಇರೋದನ್ನು ಲೈಕ್ಡ್ ಅಂತ ಬರೀಬೇಕು. ರೀಡಿಂಗ್ ನಾವೆಲ್ಸನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ
ಶಿ ಸೆಡ್ ದ್ಯಾಟ್ ಐ ಇರೋದನ್ನು ಶಿ ಅಂತ ಬರಿತೇವೆ, ಲೈಕ್ ಇರೋದನ್ನು ಲೈಕ್ಡ್ ಅಂತ ಬರಿತೇವೆ ಮತ್ತು ರೀಡಿಂಗ್ ನಾವೆಲ್ಸನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಸೊ ಶಿ ಸೆಡ್ ದ್ಯಾಟ್ ಶಿ ಲೈಕ್ಡ್ ರೀಡಿಂಗ್ ನಾವೆಲ್ಸ್ ಅಂತ ಆನ್ಸರ್ ಬರುತ್ತೆ. 10th ನೋಡಿ, ಮೈ ಫ್ರೆಂಡ್ ಸೆಡ್ ವಿ ವಾಚ್ಡ್ ಎ ಮೂವಿ ಲಾಸ್ಟ್ ನೈಟ್ ಅಂತ ಇದೆ. ಸೊ ಇಲ್ಲಿ ಕಾಮ ಇರ್ತಕ್ಕಂಥದ್ದು ದ್ಯಾಟ್ ಅಂತ ಆಯಿತು. ವಿ ಇರೋದನ್ನು ನೋಡಿ ದೇ ಅಂತ ಚೇಂಜ್ ಮಾಡ್ತೇವೆ ವಿದ್ಯಾರ್ಥಿಗಳೇ, ದೇ. ಮತ್ತು ನೋಡಿ ಸಿಂಪಲ್ ಪಾಸ್ಟಲ್ಲಿರ್ತಕ್ಕಂಥದ್ದು ವಾಚ್ಡ್ ಇದೆ. ಸೊ ನಾವು ಇದನ್ನು ಹ್ಯಾಡ್ ಪ್ಲಸ್ V3 ಅಂದರೆ ಹ್ಯಾಡ್ ಪ್ಲಸ್ ವಾಚ್ಡ್ ಅಂತ ಬರೀಬೇಕಾಗುತ್ತೆ. ಎ ಮೂವಿ ಲಾಸ್ಟ್ ನೈಟ್ ಅಂತ ಇದೆ ನೋಡಿ, ಲಾಸ್ಟ್ ನೈಟ್ ಇರೋದನ್ನು ನಾವು ದ ಪ್ರೀವಿಯಸ್ ನೈಟ್ ಅಂತ ಬರೀಬೇಕು, ದ ಪ್ರೀವಿಯಸ್ ನೈಟ್ ಅಂತ ಬರೀಬೇಕಾಗುತ್ತೆ. ಸೊ ಈಗ ನೋಡಿ ಆನ್ಸರ್ನ ಯಾವ ರೀತಿ ಬರೆಯೋಣ ಅಂದರೆ, ಮೈ ಫ್ರೆಂಡ್ ಸೆಡ್ ದ್ಯಾಟ್, ವಿ ಇರೋದನ್ನು ದೇ ಅಂತ ಬರ್ಕೊಳ್ತಾ ಇದ್ದೇವೆ, ವಾಚ್ಡ್ ಇರೋದನ್ನು ಹ್ಯಾಡ್ ವಾಚ್ಡ್ ಅಂತೇಳಿ ಬರಿತಾ ಇದ್ದೇವೆ, ವಾಚ್ಡ್ ಎ ಮೂವಿ ಲಾಸ್ಟ್ ನೈಟ್ ಇರೋದನ್ನು ದ ಪ್ರೀವಿಯಸ್ ನೈಟ್ ಅಂತೇಳಿ ಬರಿತಾ ಇದ್ದೇವೆ. ಇನ್ನು 11ನೇ ಪ್ರಶ್ನೆ, ಹಿ ಸೆಡ್ ಐ ಆಮ್ ವೆರಿ ಟಯರ್ಡ್ ಅಂತ ಇದೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಕಾಮವನ್ನು ತೆಗೆದು ದಟ್ ಅಂತ ಹಾಕ್ತೇವೆ, ಐ ಇರೋದನ್ನು ಹಿ ಅಂತ ಸಬ್ಜೆಕ್ಟ್ ಗಮನಿಸ್ಬೋದು, ಹಿ ಇರೋದ್ರಿಂದ. ಆ್ಯಮ್ ಇರೋದನ್ನು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಾಸ್ ಅಂತೇಳಿ ಚೇಂಜ್ ಮಾಡ್ತೇವೆ. ವೆರಿ ಟಯರ್ಡನ್ನು ಆ್ಯಸ್ ಇಟ್ ಈಸ್ ಬರಿತೇವೆ. ಸೊ ಆನ್ಸರನ್ನು ಯಾವ ರೀತಿ ಬರೆಯೋದು ಅಂದರೆ, ಹಿ ಸೆಡ್ ದ್ಯಾಟ್ ಐ ಇರೋದನ್ನು ಹಿ ಮತ್ತು ಆ್ಯಮ್ ಇರೋದನ್ನು, ವಾಸ್ ವೆರಿ ಟಯರ್ಡ್ ಇರೋದನ್ನು ಆ್ಯಸ್ ಇಟ್ ಈಸ್ ವೆರಿ ಟಯರ್ಡ್. ಸೊ ಹಿ ಸೆಡ್ ದಟ್ ಹಿ ವಾಸ್ ವೆರಿ ಟಯರ್ಡ್. ಕ್ವಶನ್ ನಂಬರ್ 12, ಕಾಮವನ್ನು ಮತ್ತೆ ದಟ್ ಅಂತ ಚೇಂಜ್ ಮಾಡ್ತೇವೆ, ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡ್ತೇವೆ, ಡೋಂಟ್ ಇರೋದನ್ನು ಇಲ್ಲಿ ನೋಡಿ ಡೂ ಇರೋದನ್ನು ಡಿಡ್ ಅಂತ ಬರೀಬೇಕು, ಡಿಡೆಂಟ್ ಅಂತ ಆಗುತ್ತೆ. ಲೈಕ್ ಕಾಫಿಯನ್ನು ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. ಸೊ ಆನ್ಸರ್ ಏನಾಗುತ್ತಪ್ಪ ಅಂದರೆ, ಹಿ ಸೆಡ್ ದ್ಯಾಟ್ ಐ ಇರೋದು ಹಿ ಮತ್ತು ಡೋಂಟ್ ಇರೋದನ್ನು ಡಿಡೆಂಟ್ ಅಂತ ಬರಿತೇವೆ, ಡಿಡೆಂಟ್ ಲೈಕ್ ಕಾಫಿ. ಹಿ ಸೆಡ್ ದ್ಯಾಟ್ ಹಿ ಡಿಡೆಂಟ್ ಲೈಕ್ ಕಾಫಿ ಅಂತ ಆಗುತ್ತೆ. ಇನ್ನು 13ನೇ ಪ್ರಶ್ನೆ, ಶಿ ಸೆಡ್ ಐ ವಾಸ್ ವೇಟಿಂಗ್ ಫಾರ್ ಯು ಎಟ್ ದ ಸ್ಟೇಷನ್ ಅಂತ ಇದೆ. ಸೊ ಇಲ್ಲೂ ಅಷ್ಟೇ ಕಾಮ ಇರೋದು ದಟ್ ಅಂತ ಆಗುತ್ತೆ, ಐ ಇರೋದು ಶಿ ಅಂತ ಬರಿತೇವೆ. ಮತ್ತು ನೋಡಿ ವಿದ್ಯಾರ್ಥಿಗಳೇ, ವಾಸ್ ಇರುವುದನ್ನು ನಾವಿಲ್ಲಿ ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡಬೇಕು. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಹ್ಯಾಡ್ ಬೀನ್ ಅಂತ ಆಗುತ್ತೆ. ವೇಟಿಂಗ್ ಫಾರ್ ಯು ಇರೋದನ್ನು ನೋಡಿ ಯು ಇದೆ, ಮೀ ಅಂತ ಚೇಂಜ್ ಮಾಡಬೇಕು, ಯುವನ್ನು ಎಟ್ ದ ಸ್ಟೇಷನನ್ನು ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಶಿ ಸೆಡ್ ದ್ಯಾಟ್ ಐ ಇರೋದನ್ನು ಶಿ ಅಂತ, ವಾಸ್ ಇರೋದನ್ನು ಹ್ಯಾಡ್ ಬೀನ್ ಅಂತ ಬರಿತಾ ಇದ್ದೇವೆ. ವೇಟಿಂಗ್ ಫಾರ್ ಯು ಇರೋದನ್ನು ಮೀ ಅಂತ ಬರಿತೇವೆ. ಮತ್ತು ಎಟ್ ದ ಸ್ಟೇಷನ್ ಹಾಗೆ ಇರುತ್ತೆ, ಎಟ್ ದ ಸ್ಟೇಷನ್ ಅಂಥೇಳಿ. ಸೊ ಆನ್ಸರ್ ನೋಡಿ, ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಮೀ ಎಟ್ ದ ಸ್ಟೇಷನ್ ಅಂತಕ್ಕಂತಹ ಸೆಂಟೆನ್ಸ್ ಸಿಗ್ತಾ ಇದೆ. ಅದೇ ರೀತಿ 14ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ದೇ ಸೆಡ್ ಇದೆ, ಇಲ್ಲಿ ಕಾಮವನ್ನು ಗಮನಿಸಿ, ಆ ಜಾಗದಲ್ಲಿ ದಟ್ ಅಂತ ಹಾಕಬೇಕು. ವಿ ಇರೋದನ್ನು ದೇ ಅಂತ ಚೇಂಜ್ ಮಾಡ್ತೇವೆ. ಮತ್ತು ಹ್ಯಾವನ್ನು ಗಮನಿಸಿ, ಹ್ಯಾವ್ ಇರೋದು ಯಾವಾಗಲೂ ಕೂಡ ಹ್ಯಾಡ್ ಅಂತ ಆಗುತ್ತೆ. ಲಿವ್ಡ್ ಆ್ಯಸ್ ಇಟ್ ಈಸ್ ಇರುತ್ತೆ. ಹಿಯರ್ ಇರೋದನ್ನು ಗಮನಿಸಿ, ಇದು ಕೂಡ ಬದಲಾವಣೆ ಆಗಬೇಕು, ದೇರ್ ಅಂತೇಳಿ. ಫಾರ್ 10 years ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಆನ್ಸರ್ ಏನಾಗುತ್ತೆ ಅಂದರೆ, ದೇ ಸೆಡ್ ದ್ಯಾಟ್, ವಿ ಇರೋದು ದೇ ಅಂತೇಳಿ, ದೇ ಹ್ಯಾಡ್ ಲಿವ್ಡ್ ಹಿಯರ್, ಸಾರಿ ಹಿಯರ್ ಇರೋದನ್ನು ದೇರ್ ಅಂತ ಬರೀಬೇಕು, ದೇರ್ ಫಾರ್ 10 years ಅಂತೇಳಿ ಬರಿತಾ ಇದ್ದೇವೆ.
ಸೊ ಇದಿಷ್ಟು ಮಾಡಿದರೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಇನ್ನು ಕೊನೆಯ ಪ್ರಶ್ನೆ, ಹಿ ಸೆಡ್ ಇದೆ, ಈ ಕಾಮದ ಹತ್ರ ದಟ್ಟನ್ನು ಹಾಕಬೇಕು, ಐ ಇರೋದನ್ನು ಹಿ ಅಂತ ಚೇಂಜ್ ಮಾಡಬೇಕು, ಮೇ ಇರೋದನ್ನು ನೋಡಿ ವಿದ್ಯಾರ್ಥಿಗಳೇ ಮೈಟ್ ಅಂತ, ಈ ಒಂದು ಕ್ಯಾನನ್ನು ಕುಡ್ ಮಾಡಿದ್ವಲ್ವ ಅದೇ ರೀತಿ ಮೇಯನ್ನು ಮೈಟ್ ಅಂತೇಳಿ ಚೇಂಜ್ ಮಾಡ್ತೇವೆ. ವಿಲ್ ಇರೋದನ್ನು ವುಡ್ ಅಂತ ಮಾಡಿದ್ವಿ, ನೆನಪಿಟ್ಕೊಂಡಿರಿ. ಕಮ್ ಟು ದ ಪಾರ್ಟಿ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಸೊ ಈ ಒಂದು ಸೆಂಟೆನ್ಸನ್ನು ನೀವೇನೇ ಕಮೆಂಟ್ ಬಾಕ್ಸಲ್ಲಿ ಇದರ ಒಂದು ಆನ್ಸರನ್ನು ಕಮೆಂಟ್ ಮಾಡಿ. ಆಲ್ರೆಡಿ ಕ್ಲೂಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಎಲ್ಲರೂ ಕೂಡ ಕಲ್ತಿದ್ದೀರಾ ಅಂದ್ಕೊಳ್ತಿದ್ದೇನೆ. ನೀವು ಕಲ್ತಿದ್ದೀರಾ ಅಂತ ಅರ್ಥ ಆಗಬೇಕು ಅಂದರೆ ಈ ಒಂದು ಸೆಂಟೆನ್ಸನ್ನ ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಬೇಕು ಅಂದರೆ ಆ ಟಾಪಿಕ್ನ ನೇಮನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಆ ಒಂದು ಟಾಪಿಕನ್ನು ಕೂಡ ಡಿಸ್ಕಷನ್ ಮಾಡೋಣ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.